ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಮಡ್ಕಿಹೊನ್ನಳ್ಳಿ ಗ್ರಾಮದೇವಿಯ ಜಾತ್ರೆಯು ಅತ್ಯಂತ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು. ದಾಂಡೇಲಿ ರೈಲು ಸೇವೆ ಪುನರಾರಂಭ. ಫೆಬ್ರವರಿ 7ರಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಂದ ಚಾಲನೆ. ಅಂತರ್ಜಿಲ್ಲಾ ಮನೆಗಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಮುಂಡಗೋಡ್ ಪೊಲೀಸರು. ಚಿಪ್ಪಗಿಯಲ್ಲಿ ಧೂಳಿನಿಂದ ಬೇಸತ್ತ ಊರಿನವರಿಂದ ಜನಾಕ್ರೋಶ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಗಿಸಲು ಒತ್ತಡ. ನೋಂದಣಾಧಿಕಾರಿ ಕಚೇರಿಯಲ್ಲಿ ನೂತನ ಕಂದಾಯ ಗ್ರಾಮ, ಉಪಗ್ರಾಮಗಳ ಹಕ್ಕುಪತ್ರ, ಫಲಾನುಭವಿಗಳ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಶಾಸಕ ಶ್ರೀನಿವಾಸ್ ಮಾನೆ ವೀಕ್ಷಿಸಿದರು. ಅಡಿಕೆ ಬೆಳೆ ಜೊತೆಗೆ ಕಾಫಿ ಮತ್ತು ಕಾಳುಮೆಣಸನ್ನು ಉಪಬೆಳೆಯಾಗಿ ಬೆಳೆಯಲು ಶಾಸಕ ಭೀಮಣ್ಣ ನಾಯ್ಕ ಕರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮಂಕಿಯಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. 19.98 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಲ್ಯಾಂಡ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಸಚಿವ ಮಂಕಾಳ್ ವೈದ್ಯ. 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಿಗೆ ಆಹ್ವಾನ. ಫೆಬ್ರವರಿ 1ರಂದು ತಾಲೂಕಿನ ಮಡ್ಕಿಹೊನ್ನಳ್ಳಿ ಗ್ರಾಮದ ಮೂರು ಮುಖದವ್ವನ ಜಾತ್ರೆಯ ನಿಮಿತ್ತ ಸಾವಿರಾರು ಜನ ಭಕ್ತಾದಿಗಳು ಸೇರಿದಂತೆ ಗ್ರಾಮದ ತುಂಬೆಲ್ಲ ಶ್ರೀದೇವಿಯ ಮೂರ್ತಿಯನ್ನು ರವಿವಾರ ಮೆರವಣಿಗೆ ಮಾಡಲಾಯಿತು. ಅಲ್ಲದೆ ಶ್ರೀದೇವಿಯ ಮೂರ್ತಿಯು ಗ್ರಾಮದ ಪ್ರತಿಯೊಂದು ಮನೆಗೆ ತೆರಳಿ ಉಡಿ ತುಂಬಿಸಿಕೊಂಡು ತಾಯಿ ಶ್ರೀದೇವಿಯ ಸಂತೋಷದಿಂದ ತನ್ನ ಮೂಲ ಗದ್ದುಗೆಯನ್ನು ಅಲಂಕರಿಸಿದಳು. ಈ ಸಂದರ್ಭದಲ್ಲಿ ಮಾದೇವಪ್ಪ ಕಲ್ಲಪ್ಪ ಮುಡೆಕ್ಕನವರ್, ಶಿವಕಲ್ಲಪ್ಪ, ಶಿವಪ್ಪ ಮುಡೆಕ್ಕನವರ್, ಕೆ.ಬಿ. ಪಾಟೀಲ್ ಕುಲಕರ್ಣಿ, ಶ್ರೀಧರ್ ಪಾಟೀಲ್ ಕುಲಕರ್ಣಿ, ಎನ್.ಕೆ. ಕುಬ್ಯಾಳ, ಶಿವಪುತ್ರಪ್ಪ ಕೆ. ಆಲದಕಟ್ಟಿ, ಬಸಯ್ಯ ಗ. ಹಿರೇಮಠ್, ಉಳವಪ್ಪ ದಾನಪ್ಪ ಜಾವೂರ್, ಮಲ್ಲೇಶಪ್ಪ ಪ. ಜಾವೂರ್, ಕಲ್ಲಪ್ಪ ಗುರುಬಸಪ್ಪ ಜಾವೂರ್, ಮಾದೇವಪ್ಪ ಸಂಗಪ್ಪ ಜಾವೂರ್, ಫಕೀರಪ್ಪ ಗುರುಬಸಪ್ಪ ಜಾವೂರ್, ಉಳವಪ್ಪ ಗುರುಬಸಪ್ಪ ಜಾವೂರ್, ಬಸವರಾಜ್ ಶಂಕರಪ್ಪ ಪವಾರ್ಪುರ್, ಪಾಂಡುರಂಗ ಕಲ್ಲಪ್ಪ ಬಡಿಗೇರ್, ಬಸಪ್ಪ ಜಿನ್ನೂರ್, ಗಿರೀಶ್ ತಾರಿಹಾಳ, ಉಮಾ ಗ. ತಾರಿಹಾಳ, ಕಲ್ಲೇಶ್ ಮುಡೆಕ್ಕನವರ್, ಕವಿತಾ ಮುಡೆಕ್ಕನವರ್, ಕಲ್ಲಪ್ಪ ಪ. ಜಾವೂರ್, ಚನ್ನಪ್ಪ ಜಿನ್ನೂರ್, ರಮೇಶ್ ಜಿನ್ನೂರ್, ಸಿದ್ದರಾಮಯ್ಯ ಗು. ಹಿರೇಮಠ್, ಬಸಯ್ಯ ಗ. ಹಿರೇಮಠ್, ಸಂಗಯ್ಯ ಡೋ. ಹಿರೇಮಠ್, ಸಂಗಪ್ಪ ಉ. ಮುಡೆಕ್ಕನವರ್, ರಾಜೇಶ್ ಪಿ. ಪಿರೋಜಿ, ಅಕ್ಕಮಹಾದೇವಿ ಕೆ. ಹಿರೇಗೌಡರ, ಮಹಾದೇವಿ ಎಂ. ಜಾವೂರ್, ಮೇಘಾ ಜಾವೂರ್, ಸುರೇಶ್ ಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕರೋನಾ ಸಾಂಕ್ರಾಮಿಕದ ದಿನಗಳಲ್ಲಿ ಸ್ಥಗಿತಗೊಂಡಿದ್ದ ದಾಂಡೇಲಿ ರೈಲು ಸೇವೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನಿರಂತರ ಪರಿಶ್ರಮದ ಫಲವಾಗಿ ಮತ್ತೆ ಆರಂಭಗೊಳ್ಳುತ್ತಿದೆ. ಫೆಬ್ರವರಿ 7ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಈ ರೈಲು ಸಂಚಾರವನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಈ ಭಾಗದ ಸಾರ್ವಜನಿಕರ ಬಹುದಿನದ ಬೇಡಿಕೆಗೆ ಸ್ಪಂದಿಸಿರುವ ಸಂಸದರು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಸತತ ಪ್ರಯತ್ನ ನಡೆಸಿ ರೈಲು ಸೇವೆಯನ್ನು ಪುನರಾರಂಭಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ದಾಂಡೇಲಿ ಭಾಗದ ಜನತೆಗೆ ಹಾಗೂ ಸಾರಿಗೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೊಸ ಸಂಚಲನ ಮೂಡಲಿದೆ. ಫೆಬ್ರವರಿ 4ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶಿರಸಿ ನಗರದಾದ್ಯಂತ ಮತ್ತು ಗ್ರಾಮೀಣ ಭಾಗವಾದ ಬನವಾಸಿ, ಸುಗಾವಿ, ದೇವನಹಳ್ಳಿ, ಚಿಪ್ಪಗಿ, ಮಾರಿಗದ್ದೆ, ಕೆಂಗ್ರೆ, ವಾನಹಳ್ಳಿ, ಹುಲೇಕಲ್, ಸಾಲ್ಕಣಿ, ಸಂಪಕಂಡ ಹಾಗೂ ತಾರಗೋಡ್ನಲ್ಲಿ ವಿದ್ಯುತ್ ಇರುವುದಿಲ್ಲ ಎಂದು ಹೆಸ್ಕಾಂ ತಿಳಿಸಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಂಜುನಾಥ್ ಬಸವಂತಪ್ಪ ನಾಯಕ್ ಬಂಧಿತ ಆರೋಪಿಯಾಗಿದ್ದು, ಬಂಧಿತ ಆರೋಪಿಯಿಂದ ಕದ್ದ ಸುಮಾರು 2.44 ಲಕ್ಷ ರೂಪಾಯಿ ಬೆಲೆಯ 14 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಈ ಮನೆಗಳ್ಳ ಅಕ್ಟೋಬರ್ 29, 2024ರಂದು ಮುಂಡಗೋಡ್ ನಗರದ ಅಂಬೇಡ್ಕರ್ ಓಣಿಯಲ್ಲಿರುವ ಬಸವರಾಜ ಮಲ್ಲಪ್ಪ ಚಲವಾದಿಯವರ ಮನೆಗೆ ಕನ್ನ ಹಾಕಿ ಪರಾರಿಯಾಗಿದ್ದನು. ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನದಲ್ಲಿ ಸಿಪಿಐ ರಂಗನಾಥ್ ನೀಲಮ್ಮನವರ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಮಂಜುನಾಥ್ ಚಿಂಚಲಿ, ಕೋಟೇಶ್ ನಾಗರವಳ್ಳಿ, ಅಣ್ಣಪ್ಪ ಬುಡಿಗೇರ್, ತಿರುಪತಿ ಚೌಡಣ್ಣನವರ್, ಬಸವರಾಜ್ ಲಮಾಣಿ, ಕಲ್ಲಪ್ಪ ಹೊನ್ನಿಪಳ್ಳಿ ಪಾಲ್ಗೊಂಡಿದ್ದರು. ಸಾಗರಮಾಲಾ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಧೂಳಿನ ತೊಂದರೆಗೊಳಗಾದ ಜನರು ಶನಿವಾರ ನವೀನ್ ಶೆಟ್ಟಿ ನೇತೃತ್ವದಲ್ಲಿ ಜನಾಕ್ರೋಶ ನಡೆಸಿ ಕಾಮಗಾರಿ ಶೀಘ್ರ ಮುಗಿಸುವಂತೆ ಒತ್ತಡ ಹಾಕಿದರು. ರಸ್ತೆ ಕಾಮಗಾರಿಯಿಂದ ಓಡಾಡುವವರು ಧೂಳಿನಿಂದ ಬೇಸತ್ತು ಹೋಗಿದ್ದು, ಚರಂಡಿ ಮಾಡಲು ಹೊಂಡ ತೋಡಿದ್ದರೂ ವಿದ್ಯುತ್ ಕಂಬಗಳ ಸ್ಥಳಾಂತರ ಆಗದೆ ಕೆಲಸ ಸ್ಥಗಿತಗೊಂಡಿದೆ. ವಿದ್ಯುತ್ ಕಂಬಗಳು ಆಧಾರವಿಲ್ಲದೆ ಬಾಗಿಕೊಂಡು ಅವಘಡ ಉಂಟಾಗುವ ಆತಂಕವಿದೆ.
ಚರಂಡಿಗೆ ಕಬ್ಬಿಣ ಹಾಕಿ 10 ದಿನಗಳು ಕಳೆದರೂ ಕಾಮಗಾರಿ ವೇಗ ಪಡೆದಿಲ್ಲ ಎಂದು ಆಕ್ರೋಶಗೊಂಡರು. ಮಾನ್ಯ ಸಂಸದರು, ಶಾಸಕರು ಗುತ್ತಿಗೆದಾರರಿಗೆ ಮಾರಿಕಾಂಬಾ ಜಾತ್ರೆಯೊಳಗೆ ಒಂದು ಬದಿಯ ಕಾಮಗಾರಿ ಮುಗಿಸುವ ಗಡುವು ನೀಡಿದ್ದಾರೆ. ಸಂಬಂಧಿತರು ಗುಣಮಟ್ಟಕ್ಕೆ ಎಚ್ಚರ ವಹಿಸಿ ಅತಿ ವೇಗವಾಗಿ ಕೆಲಸ ಮಾಡಬೇಕು ಎಂದು ಜನರು ಒತ್ತಿ ಹೇಳಿದರು. ಚಿಪಗಿಯ ರವಿ ಹೆಗಡೆ, ರಾಜು ಶೆಟ್ಟಿ, ರಾಮ ಪೂಜಾರಿ, ಶೇಖರ್ ಪೂಜಾರಿ ಸೇರಿದಂತೆ ಮಹಿಳೆಯರು, ಹಿರಿಯ ಗಣ್ಯರು ಸೇರಿದಂತೆ ಅನೇಕರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡರು. ಕಳೆದ 30ರಿಂದ 40 ವರ್ಷಗಳಿಂದ ಸರ್ಕಾರಿ ಮತ್ತು ಖಾಸಗಿ ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಂಡು ದಾಖಲೆ ರಹಿತವಾಗಿ ವಾಸಿಸುತ್ತಿರುವ ತಾಲೂಕಿನ 13,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಐತಿಹಾಸಿಕ ನಿರ್ಣಯ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಇಲ್ಲಿನ ಉಪನೋಂದಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ಶಾಸಕ ಶ್ರೀನಿವಾಸ್ ಮಾನೆ ನೂತನ ಕಂದಾಯ ಗ್ರಾಮ ಮತ್ತು ಉಪಗ್ರಾಮಗಳ ಹಕ್ಕುಪತ್ರ ಫಲಾನುಭವಿಗಳ ಆಸ್ತಿ ನೋಂದಣಿ ಪ್ರಕ್ರಿಯೆ ವೀಕ್ಷಿಸಿದರು. ಇಂದು ರಾತ್ರಿ 8 ಗಂಟೆಯವರೆಗೂ ಸಹ ತಾಲೂಕಿನ ಸೇವಾಲಾಲ್, ಕಲಕೇರಿ, ವಾಸನ, ಬಾಳಂಬೇಡ ಮತ್ತು ಬೆಳಗಾಲಪೇಟೆ ಗ್ರಾಮದ ಅನೇಕ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಲು ಆಸ್ತಿ ನೋಂದಣಿ ಪ್ರಕ್ರಿಯೆ ನಡೆಯಿತು. ನಿತ್ಯವೂ ಕನಿಷ್ಠ 110, ಗರಿಷ್ಠ 130 ಕುಟುಂಬಗಳ ಆಸ್ತಿ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿದೆ. ಒಂದು ಆಸ್ತಿ ನೋಂದಣಿ ಪ್ರಕ್ರಿಯೆಗೆ ಕನಿಷ್ಠ 10 ನಿಮಿಷ ತಗುಲುತ್ತದೆ. ರಾತ್ರಿ 8 ಗಂಟೆಯವರೆಗೂ ಸಹ ನೋಂದಣಿ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಣುಕಾ ಎಸ್, ಉಪನೋಂದಣಾಧಿಕಾರಿ ರವೀಂದ್ರ ಅರ್ಕಾಚಾರಿ ಮಾಹಿತಿ ನೀಡಿದರು. ತಮ್ಮ ರಾಜಕೀಯ ಜೀವನದಲ್ಲಿ ನೂತನ ಕಂದಾಯ ಗ್ರಾಮ ಮತ್ತು ಉಪಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವ ಕಾರ್ಯ ಅತಿ ಹೆಚ್ಚು ತೃಪ್ತಿ ತಂದುಕೊಟ್ಟಿದೆ. ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ತಾಲೂಕಿನ 13,000ಕ್ಕಿಂತ ಹೆಚ್ಚು ಕುಟುಂಬಗಳು ಸರ್ಕಾರಿ ಮತ್ತು ಖಾಸಗಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಅತಂತ್ರವಾಗಿ ವಾಸಿಸುತ್ತಿದೆ. ಮನೆ ಮಾಲೀಕತ್ವದ ದಾಖಲೆ ಇಲ್ಲದೆ ಯಾವುದೇ ಸೌಲಭ್ಯಗಳು ಸಹ ಈ ಕುಟುಂಬಗಳಿಗೆ ಸಿಗುತ್ತಿರಲಿಲ್ಲ. ಮಳೆಗೆ ಮನೆ ಬಿದ್ದರೂ ಸಹ ಸರ್ಕಾರದ ಪರಿಹಾರ ನೀಡಲು ಅವಕಾಶ ಇರಲಿಲ್ಲ. ಇದೀಗ ಸಾವಿರಾರು ಕುಟುಂಬಗಳು ಶಾಶ್ವತವಾಗಿ ಮನೆ ಮಾಲೀಕತ್ವ ಹೊಂದುತ್ತಿವೆ. ಕೇವಲ ಹಕ್ಕುಪತ್ರ ವಿತರಿಸಿ ಕೈ ತೊಳೆದುಕೊಳ್ಳದೆ ಫಲಾನುಭವಿಗಳಿಗೆ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಆಸ್ತಿ ನೋಂದಣಿ ಮಾಡಿಕೊಡಲಾಗುತ್ತಿದೆ. ಈ ಸ್ವತ್ತು ಸಹ ಪೂರೈಸಲಾಗುತ್ತಿದೆ. ಡಿಜಿಟಲ್ ಹಕ್ಕುಪತ್ರ ವಿತರಿಸಲಾಗುತ್ತಿದ್ದು, ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಸರ್ವೆ ಹಾಗೂ ನೋಂದಣಿ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶ್ರಮ ಹೆಚ್ಚಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಸಂದರ್ಭದಲ್ಲಿ ತಿಳಿಸಿದರು. ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ರಾಜೇಶ್ ಚೌಹಾಣ್, ಮುಖಂಡರಾದ ವಸಂತ್ ವೆಂಕಾಪುರ, ರವೀಂದ್ರ ದೇಶಪಾಂಡೆ, ಆದರ್ಶ ಶೆಟ್ಟಿ, ವೃತ್ತ ನಿರೀಕ್ಷಕ ಸುರೇಶ್ ಆರ್ಟಿ, ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಡಿಕೆ ಬೆಳೆ ಜೊತೆಗೆ ಕಾಫಿ ಮತ್ತು ಕಾಳುಮೆಣಸನ್ನ ಉಪಬೆಳೆಯಾಗಿ ಬೆಳೆಯಲು ರೈತರು ಮುಂದಾಗಬೇಕು. ತೋಟಗಾರಿಕಾ ಉಪನಿರ್ದೇಶಕ ಕಚೇರಿ ಆವರಣದಲ್ಲಿ ರವಿವಾರ ಆಯೋಜಿಸಿದ 3 ದಿನಗಳ ಫಲಪುಷ್ಪ ಪ್ರದರ್ಶನ ಹಾಗೂ ಸಾವಯವ ಸಿರಿಧಾನ್ಯ ಮೇಳಕ್ಕೆ ಶಾಸಕರಾದ ಶಿವರಾಮ್ ಹೆಬ್ಬಾರ್, ಭೀಮಣ್ಣ ನಾಯ್ಕ್ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಫಲಪುಷ್ಪ ಪ್ರದರ್ಶನ ಮೇಳದಲ್ಲಿ ವಿನೂತನವಾಗಿ ಹೂವುಗಳಿಂದಲೇ ನಿರ್ಮಿಸಲಾದ ರಫೇಲ್ ಯುದ್ಧ ವಿಮಾನ, ಬ್ರಹ್ಮಸ್ ಹಾಗೂ S-400 ಕ್ಷಿಪಣಿ ಮಾದರಿಗಳು ನೋಡುಗರಲ್ಲಿ ದೇಶಾಭಿಮಾನ ಮೂಡಿಸುತ್ತಿವೆ. ಅಲ್ಲದೆ ಮಹಿಳಾ ಶಕ್ತಿ ಬಿಂಬಿಸುವ ಕಲಾಕೃತಿಗಳು, ವಿಶೇಷ ಫಲಪುಷ್ಪ ಪ್ರದರ್ಶನಗಳು ಜನರ ಮನಸೂರೆಗೊಳ್ಳುತ್ತಿವೆ. ವಿಶ್ವ ಚಾಂಪಿಯನ್ ಭಾರತೀಯ ವನಿತಾ ಕ್ರಿಕೆಟ್ ತಂಡದ ಗೌರವಾರ್ಥ ಸಿದ್ಧಪಡಿಸಿದ ವರ್ಟಿಕಲ್ ಗಾರ್ಡನ್ ಮತ್ತು ವಿಶೇಷವಾಗಿ ಆಪರೇಷನ್ ಸಿಂಧೂರ ಹಿನ್ನೆಲೆಯಲ್ಲಿ ಮಹಿಳಾ ಶಕ್ತಿಯನ್ನ ಪ್ರತಿಬಿಂಬಿಸುವ ವಿವಿಧ ಕಲಾಕೃತಿಗಳು ಈ ಬಾರಿಯ ವಿಶೇಷ ಆಕರ್ಷಣೆಯಾಗಿವೆ. ಕಾಳುಮೆಣಸಿನ ರಾಣಿ ಚನ್ನಬೈರಾದೇವಿ ಹಾಗೂ ಸಾಲುಮರದ ತಿಮ್ಮಕ್ಕ ಅವರ ಧಾನ್ಯದ ರಂಗೋಲಿಗಳು ಗಮನ ಸೆಳೆದಿದ್ದು, ಕಾಫಿ ಬೀಜದ ಬೃಹತ್ ರಂಗೋಲಿ, ತೆಂಗಿನ ಎಲೆಯ ನವಿಲುಗಳು ಮತ್ತು ಆಕರ್ಷಕ ತರಕಾರಿ ಕೆತ್ತನೆಗಳು ಜನರ ಮೆಚ್ಚುಗೆ ಗಳಿಸಿವೆ. ಈ 3 ದಿನಗಳ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಡಿಕೆ ಮರಗಳಿಗೆ ಬಾಧಿಸುತ್ತಿರುವ ಎಲೆ ಚುಕ್ಕಿ ರೋಗದ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿದ್ದಾರೆ. ರೈತರು ಪರ್ಯಾಯವಾಗಿ ಕಾಫಿ ಮತ್ತು ಕಾಳುಮೆಣಸು ಬೆಳೆಯುವತ್ತ ಆಸಕ್ತಿ ತೋರಬೇಕು ಎಂದು ಸಲಹೆ ನೀಡಿದರು. ಅಲ್ಲದೆ ನಗರ ವಲಸೆ ಹೆಚ್ಚುತ್ತಿರುವ ಈ ಕಾಲದಲ್ಲಿ ಪಾರಂಪರಿಕ ಕೃಷಿಗೆ ಪುನಶ್ಚೇತನ ನೀಡುವ ಅನಿವಾರ್ಯತೆ ಇದೆ ಎಂದರು. ಹವಾಮಾನಾಧಾರಿತ ಬೆಳೆ ವಿಮೆ ಪರಿಹಾರ ನೀಡಲು ವಿಳಂಬವಾಗುತ್ತಿದೆ. ಮಳೆ ಮಾಪಕಗಳ ನಿರ್ವಹಣೆ ವಿಮಾ ಕಂಪನಿಯದ್ದಾಗಿದೆ. ಮಾಪಕಗಳು ಸರಿಯಿಲ್ಲ ಎಂದು ನೆಪ ಹೇಳಿ ವಿಮೆ ಪರಿಹಾರ ನೀಡದಿದ್ದರೆ ಪರಿಣಾಮ ಎದುರಿಸಬೇಕಿದೆ. ವಿಮಾ ಕಂಪನಿ ನಿಯಂತ್ರಣ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿದ್ದು, ಸಂಸದರು ಈ ಬಗ್ಗೆ ಗಮನ ನೀಡಬೇಕು ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಎದುರಾಗುವ ರೋಗಬಾಧೆಗಳನ್ನು ಸವಾಲಾಗಿ ಸ್ವೀಕರಿಸಿ ರೈತರು ಮುನ್ನಡೆಯಬೇಕು ಎಂದರು. ಈ ವೇಳೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಸತೀಶ್ ನಾಯ್ಕ್, ಶಿರಸಿ ಘಟಕದ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್, ಆತ್ಮ ಸಮಿತಿಯ ನಾರಾಯಣ ಹೆಗಡೆ ಹಿಲ್ಲೂರ್, ದುಷ್ಯಂತರಾಜ ಕೊಲ್ಲೂರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಇತರರು ಇದ್ದರು. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಬಿಪಿ ಸತೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗಡೆ ಸ್ವಾಗತಿಸಿದರು. ಸಹಾಯಕ ನಿರ್ದೇಶಕ ಗಣೇಶ್ ಹೆಗಡೆ ನಿರೂಪಿಸಿದರು. ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ, ಜಿಲ್ಲಾಡಳಿತ ಹಾಗೂ
ಮಂಕಿಪಟ್ಟಣ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾವರ ತಾಲೂಕಿನ ಮಂಕಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ಅನ್ನು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಭಾನುವಾರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಲ್ಲಾ ಮುನ್ಸಿಪಾಲಿಟಿ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭಿಸಲಾಗಿದೆ. ಇದರ ಉದ್ದೇಶ ಬಡವರಿಗೆ, ಹಸಿದವರಿಗೆ ಗುಣಮಟ್ಟದ, ಶುಚಿ ಮತ್ತು ರುಚಿಯಾದ ಪೌಷ್ಟಿಕ ಆಹಾರವನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದಾಗಿದ್ದು, ಈ ಇಂದಿರಾ ಕ್ಯಾಂಟೀನ್ನ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಣ್ಣಪ್ಪ ಮಬ್ಲೇಶ್ವರ ನಾಯ್ಕ್, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಹೀರ್ ಅಬ್ಬಾಸ್ ಎಸ್, ಮಂಕಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕೇಶವ್ ಚೌಗುಲೆ, ಮಂಕಿಪಟ್ಟಣ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ 2024-25ನೇ ಸಾಲಿನ ಪಶ್ಚಿಮ ವಾಹಿನಿ ಯೋಜನೆಯಡಿ 19.98 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾಗಿರುವ ಹೊನ್ನಾವರ ತಾಲೂಕಿನ ಮಂಕಿ ಹೊಸಹಿತ್ಲು ಸೇತುವೆಯಿಂದ ಬೋಳೆಮಸ್ತಿ ಸೇತುವೆಯವರೆಗೆ ದೊಡ್ಡ ಹೊಳೆ ಬಲದಂಡೆಗೆ ಮತ್ತು ಎಡದಂಡೆಗೆ ಕಾರ್ಲ್ಯಾಂಡ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಭಾನುವಾರ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಪ್ರಶಾಂತ್, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಫೆಬ್ರವರಿ 21ರಂದು ನಡೆಯಲಿದೆ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋವಿಂದ ಕುಮಾರ್ ಡಿ ಗೌಡ, ರಂಗಭೂಮಿ ಕಲಾವಿದರು, ನಾಟಕ ಲೇಖಕರು ಮೇಲಿನಕೇರಿ, ಮುದುಗ, ಕಾರವಾರ ಇವರನ್ನು ಅಧ್ಯಕ್ಷರ ಆಯ್ಕೆ ಸಮಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಮಂಡಳಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಪತ್ರ ನೀಡಿ ಸತ್ಕರಿಸಿ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿರ್ವಹಿಸಿಕೊಡಬೇಕೆಂದು ಆಹ್ವಾನಿಸಲಾಯಿತು. ಅವರು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಕಾರ್ಯಾಧ್ಯಕ್ಷರಾದ ಮಾಧವ್ ನಾಯಕ್, ಕಾರ್ಯದರ್ಶಿ ಬಾಬು, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ರಾಮನಾಯ್ಕ್, ಸ್ವಾಗತ ಸಮಿತಿಯ ಶೇಖ್, ಸಮ್ಮೇಳನದ ಸಂಚಾಲಕರಾದ ಜಿಡಿ ಮನೋಜೆ, ಪದಾಧಿಕಾರಿಗಳಾದ ಎನ್ಜೆ ನಾಯ್ಕ್ ಹಾಗೂ ಯಮುನಾ ಗಾಂಡ್ಕರ್ ಅವರು ಹಾಜರಿದ್ದು ಸನ್ಮಾನಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಡ್ಕಿಹೊನ್ನಳ್ಳಿ ಗ್ರಾಮದೇವಿಯ ಜಾತ್ರೆಯು ಅತ್ಯಂತ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು. ದಾಂಡೇಲಿ ರೈಲು ಸೇವೆ ಪುನರಾರಂಭ, ಫೆಬ್ರವರಿ 7ರಂದು ಕೇಂದ್ರ ಸಚಿವ ವಿ. ಸೋಮಣ್ಣ ಅವರಿಂದ ಚಾಲನೆ. ಅಂತರ್ಜಿಲ್ಲಾ ಮನೆಗಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಮುಂಡಗೋಡ್ ಪೊಲೀಸರು. ಚಿಪ್ಪಿಗೆಯಲ್ಲಿ ಧೂಳಿನಿಂದ ಬೇಸತ್ತ ಊರಿನವರಿಂದ ಜನಾಕ್ರೋಶ, ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಗಿಸಲು ಒತ್ತಡ. ನೋಂದಣಾಧಿಕಾರಿ ಕಚೇರಿಯಲ್ಲಿ ನೂತನ ಕಂದಾಯ ಗ್ರಾಮ, ಉಪಗ್ರಾಮಗಳ ಹಕ್ಕುಪತ್ರ, ಫಲಾನುಭವಿಗಳ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಶಾಸಕ ಶ್ರೀನಿವಾಸ್ ಮಾನೆ ವೀಕ್ಷಿಸಿದರು. ಅಡಿಕೆ ಬೆಳೆ ಜೊತೆಗೆ ಕಾಫಿ ಮತ್ತು ಕಾಳುಮೆಣಸನ್ನು ಉಪಬೆಳೆಯಾಗಿ ಬೆಳೆಯಲು ಶಾಸಕ ಭೀಮಣ್ಣ ನಾಯ್ಕ್ ಕರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮಂಕಿಯಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. 19.98 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಲ್ಯಾಂಡ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಸಚಿವ ಮಂಕಾಳ್ ವೈದ್ಯ. 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಿಗೆ ಆಹ್ವಾನ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.